ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಲಾಯಿತು. ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ ದಿನವೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಂದ ಆತುರದ ನೋಟಿಸ್, ಇದೊಂದು ರಾಜಕೀಯ ಪ್ರೇರಿತ ಅಂತೇಳಿ ಸಂಪುಟ ಸಭೆಯಲ್ಲಿ ಅತೃಪ್ತಿಯನ್ನ ಹೊರಹಾಕಿದ್ದಾರೆ. ಸಹಜ, ಸಚಿವ ಸಂಪುಟ ಸಭೆಯಲ್ಲಾದಂತಹ ಇವತ್ತಿನ ಬೆಳವಣಿಗೆಗಳು ನಿರೀಕ್ಷಿತವೇ. ಬಟ್ ಈಗ ರಾಜ್ಯಪಾಲರ ನಡೆ ಏನು, ಅದು ಈಗಿರುವಂತಹ ಕುತೂಹಲ, ಅದು ಈಗಿರುವಂತಹ ಪ್ರಶ್ನೆ. ಇವತ್ತು DCM DK ಶಿವಕುಮಾರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಈ ಕ್ಯಾಬಿನೆಟ್ ಮೀಟಿಂಗಿಗೆ CM ಸಿದ್ದರಾಮಯ್ಯನವರು ಗೈರಾಗಿದ್ರು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಒಕ್ಕೊರಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಕೆಗೆ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಅದರ ಜೊತೆಗೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇವತ್ತಿನ ಸಂಪುಟ ಸಭೆಯಲ್ಲಿ ಸಹಜವಾಗಿಯೇ ಮುಖ್ಯಮಂತ್ರಿಗಳನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ, ಅವರನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬೇಕು ಅದಾಗಿದೆ. ಬಟ್ CM ಅನುಪಸ್ಥಿತಿ ಇವತ್ತಿನ ಸಭೆಯಲ್ಲಿತ್ತು. ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ್, ಇದು ಸಹಜವಾದ ಬೆಳವಣಿಗೆ ಕೂಡ. ಯಾಕಂದರೆ CM ಅವರ ಅನುಪಸ್ಥಿತಿ, ಯಾಕಂದರೆ ಇದೇ ಸಚಿವ ಸಂಪುಟದಲ್ಲಿ ಹಿಂದೆ ನಡೆದಂಥ ಒಂದು ಸಭೆಯಲ್ಲಿ ಅವತ್ತು DCM DK ಶಿವಕುಮಾರ್ ಅವರು ಗೈರಾಗಿದ್ದರು. ಅವತ್ತು ಒಂದು ತೀರ್ಮಾನ ಆಗುತ್ತೆ. ಅದು ಕೂಡ ಅವರ ವಿರುದ್ಧ ಏನು ಅಂದಿನ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು ತನಿಖೆಗೆ, ಅದನ್ನು ವಾಪಸ್ ಪಡೆಯುವಂಥ ವಿಚಾರದಲ್ಲಿ ಆದಂಥ ತೀರ್ಮಾನ ಆಗಿತ್ತು. ಅವತ್ತು ಅವರು ಗೈರಾಗಿದ್ರು. ಇವತ್ತು ಕೂಡ ಅದೇ ಮಾದರಿಯಲ್ಲಿ, ಯಾಕಂದರೆ ಮುಖ್ಯಮಂತ್ರಿಗಳು ತಮ್ಮ ವಿಚಾರಕ್ಕೆ ತೆಗೆದುಕೊಳ್ಳಬಹುದಂಥ ಕ್ಯಾಬಿನೆಟ್ ನಿರ್ಧಾರದಲ್ಲಿ ತಾವೇ ನಿರ್ಣಾಯಕವಾಗಿ ಕುಳಿತು ಒಂದು ನಿರ್ಧಾರವನ್ನು, ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿಕೊಂಡು ಅದನ್ನು ರಾಜ್ಯಪಾಲರಿಗೆ ಕಳಿಸುವಂಥದ್ದು ಸಮಂಜಸ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಅದಕ್ಕೆ ಗೈರಾಗ್ತಾರೆ. ಅಲ್ಲಿನ ಒನ್ ಲೈನ್ ರೆಸೊಲ್ಯೂಷನ್ ರೀತಿಯಲ್ಲಿ, ಅಂದರೆ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೇಳಿರುವಂತಹ ಮಾಹಿತಿ ಏನಿದೆ, ಕೊಟ್ಟಿರುವಂತಹ ನೋಟಿಸ್ ಏನಿದೆ, ಅದು ಸಮರ್ಪಕವಲ್ಲ ಮತ್ತು ಇದು ಪ್ರಾಸಿಕ್ಯೂಷನ್ಗೆ ಕೊಡಬಹುದಾದಂತಹ ಪ್ರಕರಣ ಅಲ್ಲ ಅನ್ನುವಂಥ ರೆಸೊಲ್ಯೂಷನನ್ನು ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಇಲ್ಲಿನ ರೆಸೊಲ್ಯೂಷನ್ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಲೆಟರ್ ಹೆಡ್ನಲ್ಲಿ ಆ ಒಂದು ಪತ್ರವನ್ನು ಕೂಡ ಬರೆದು, ಇದು ಕ್ಯಾಬಿನೆಟ್ನಲ್ಲೂ ಕೂಡ ಇಂಥ ಒಂದು ಡಿಸಿಷನ್ ಆಗಿದೆ, ಜೊತೆಗೆ ಕೊಡಬಹುದಂಥ ಪ್ರಕರಣ ಅಲ್ಲ, ಯಾವ ಕಾರಣಕ್ಕೆ ಅದು ಕೊಡಬಹುದಂಥ ಪ್ರಕರಣ ಅಲ್ಲ ಅನ್ನುವಂಥದ್ದನ್ನ ಒಂದು ವಿವರವಾದ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಬರೆಯುವಂಥ ಸಾಧ್ಯತೆ ಇದೆ. ಹಾಗೆ ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದೆ. ಬೆಳಗಿನ ಉಪಹಾರದ ಸಭೆ ಏನಿತ್ತು ಅಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಅಲ್ಲಿ ಒಂದು ಕ್ಲಾರಿಟಿಗೆ ಬಂದಿತ್ತು ಇಡೀ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಆದರೆ ಅಧಿಕೃತವಾದ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಮುಕ್ತವಾಗಿ ಚರ್ಚೆ ಮಾಡಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮತ್ತು ಅದನ್ನೀಗ ಅಧಿಕೃತವಾಗಿ ಪ್ರಕಟಣೆಯನ್ನು, ಅಂದರೆ ಪತ್ರಿಕಾಗೋಷ್ಠಿಯ ಮೂಲಕ ಪ್ರಕಟಣೆಯನ್ನು ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳಿಂದ ಅದು ದಾಖಲೆಯ ರೂಪದಲ್ಲಿ ಮತ್ತು ಪತ್ರದ ರೂಪದಲ್ಲಿ ರಾಜ್ಯಪಾಲರಿಗೆ ಪತ್ರ ರವಾನೆ ಆಗುವಂಥ ಸಾಧ್ಯತೆ ಇದೆ. ಪ್ರೇಮ್, ಓಕೆ.